Hello everyone. Today in this learn about AutoCAD 3D. So AutoCAD 3D ಅನ್ನು ಯಾವ ಥರ ಯೂಸ್ ಮಾಡ್ತೀವಿ ನೋಡೋಣ. ಸೊ ಇಲ್ಲಿ ಫಸ್ಟ್ ಆಟೋ ಫೈಲ್ ಬಂದು AutoCAD ಅಲ್ಲಿ ಇರುತ್ತೆ. ಸೊ ಫೈಲು ನಮಗೆ AutoCAD ಅಲ್ಲಿ ಓಪನ್ ಆಗಿರುತ್ತೆ. ಸೊ ಇಲ್ಲಿ ವರ್ಕ್ ಸ್ಪೇಸ್ ಸ್ವಿಚಿಂಗ್ ಅಂತ ಇದೆ. ಸೊ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 3D ಬೇಸಿಕ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನಾವು ಆಟೋಕ್ಯಾಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಡ್ರಾಫ್ಟಿಂಗ್ ಆ್ಯಂಡ್ ಎನೋಟೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೊ 3Dಗೆ ಕನ್ವರ್ಟ್ ಮಾಡ್ಕೊಳ್ಳೋದಾದರೆ 3D ಬೇಸಿಕ್ಸ್ ಆರ್ 3D ಮಾಡೆಲ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಆಟೋಕ್ಯಾಡ್ 3Dನ ಯಾವ ಥರ ಯೂಸ್ ಮಾಡ್ತೀವಿ. ಇದು ರಿಬ್ಬಾನ್ ಏನು ನಮಗೆ ಕಾಣಿಸ್ತಿದೆ, ವರ್ಕ್ ಸ್ಪೇಸ್ ಇದು, ಓಕೆನಾ. ಸೊ ನೆಕ್ಸ್ಟು ಇದು ಕ್ಯೂಬ್ ಬಟನ್. ಸೊ ಇಲ್ಲಿ ಸ್ಮಾಲ್ ಕ್ಯೂಬ್ ಬಟನ್ ಇದೆ, ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಇಲ್ಲಿ ಟಾಪ್ ವ್ಯೂ, ಬಾಟಮ್ ವ್ಯೂ, ರೈಟ್, ಲೆಫ್ಟ್, ಫ್ರಂಟ್, ಬ್ಯಾಕ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇದ್ರ ಆಟೋಕ್ಯಾಡ್ 3D, ಓಕೆನಾ. ಈ ಥರ ಇಲ್ಲಿ ಬಂದು ಟಾಪ್ ವ್ಯೂ ತೊಗೊಳಕ್ಕಾಗಲ್ಲ, ಫ್ರಂಟ್ ವ್ಯೂನ ತೊಗೊಳಕ್ಕಾಗಲ್ಲ. ಆ ಥರ ಕೇಸಸಲ್ಲಿ ಶಿಫ್ಟ್ ತೊಗೊಂಡು ಈ ಥರ ರೊಟೇಟ್ ಮಾಡ್ಕೋಬೋದು. ಶಿಫ್ಟ್ ತೊಗೊಂಡು ಮೌಸಲ್ಲಿ ಈ ಥರ ರೊಟೇಟ್ ಮಾಡ್ಕೋಬೋದು, ಓಕೆನಾ. ಸೊ ಫಸ್ಟ್ ಒನ್, ಸೊ ನಾವು ಆಟೋಕ್ಯಾಡಲ್ಲಿ ಯಾವ ಥರ ಲೈನ್, ಪಾಲಿಗಾನ್ಸ್, ಆರ್ಕ್, ಸರ್ಕಲ್ ಯೂಸ್ ಮಾಡ್ತೀವಲ್ವಾ. ಸೊ ಇಲ್ಲಿ ಡ್ರಾ ಟೂಲ್ಸಲ್ಲಿ ಲೈನ್ ಕಮ್ಯಾಂಡ್ ಇದೆ. ಸೊ ಲೈನ್ ಕಮ್ಯಾಂಡ್ಗೆ ಶಾರ್ಟ್ಕಟ್ ಕೀ ಎಲ್ ಎಂಟರ್. ಸೊ ನಾವು ಆಟೋಕ್ಯಾಡಲ್ಲಿ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಲ್ವಾ, ಅದೇ ಥರನೇ ಆಟೋಕ್ಯಾಡ್ 3Dಲೂ ಕೂಡ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ಬೋದು. ಸೊ ಲೈನ್ ಕಮ್ಯಾಂಡ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಲೈನ್ ಕಮ್ಯಾಂಡ್ನ ಡ್ರಾ ಮಾಡಿ. ಸೊ ಈ ಥರ ಇದು ಲೈನ್ ಕಮೆಂಟ್. ಸೊ ಇದು ಲೈನ್ ಕಮೆಂಟ್. ನೆಕ್ಸ್ಟ್ ಇಲ್ಲಿ ಆರ್ಕ್ ಕಮೆಂಟ್ಗೆ ಶಾರ್ಟ್ಕಟ್ ಕೀ ARC ಎಂಟರ್. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಸೊ ಈ ಥರ ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. ಥರ್ಡ್ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಸೊ ನಾವು ಆಟೋಕ್ಯಾಡಲ್ಲಿ ಯಾವ ಥರ ಡ್ರಾ ಮಾಡ್ತೀವಲ್ವಾ, ಅದೇ ಥರನೇ ಆಟೋಕ್ಯಾಡ್ 3Dಲೂ ಕೂಡ ಮಾಡ್ಬೋದು. ನೆಕ್ಸ್ಟು ಪಾಲಿಲೈನ್. ಸೊ ಇದು ಪಾಲಿಲೈನು ನಮಗೆ ಕಂಟಿನ್ಯೂಸ್ ಇರುತ್ತೆ. ಸೊ ನಾವು ಯಾವ ಥರ ಶೇಪಲ್ಲಿ ತಗೋತೀವಿ ಆ ಶೇಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎನಿ ಶೇಪ್ ತೊಗೋಬೋದು ಈ ಥರ. ಇದು ಪಾಲಿಲೈನ್ ಕಮ್ಯಾಂಡ್. ಸೊ ನೆಕ್ಸ್ಟು 3D ಪಾಲಿಲೈನ್. ಸೊ ಆಟೋಕ್ಯಾಡ್ 3Dಲಿ ಪಾಲಿಲೈನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 3D ಪಾಲಿಲೈನ್ ಅಂತ ಇದೆ. ಸೊ 3D ಪಾಲಿಲೈನು ಕೂಡ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿ, ಸೊ ಈ ಥರ ಡ್ರಾ ಮಾಡ್ಕೋಬೋದು. ಇದು 3D ಪಾಲಿಲೈನ್. ನಾವು ಏನೇ ಡ್ರಾಯಿಂಗ್ನ ಕ್ರಿಯೇಟ್ ಮಾಡಿದರೂ 3Dಲಿ ಮಾಡಿರೋ ಥರ ಶೋ ಆಗುತ್ತೆ ನಮಗೆ. ಸೊ ನೆಕ್ಸ್ಟು ಸ್ಪ್ಲೈಲೈನ್ ಫಿಟ್, ಸ್ಪ್ಲೈಲೈನ್ CV. ಸೊ ಇದು ಸ್ಪ್ಲೈಲೈನ್ ಫಿಟ್. ಸೊ ನಾವು ಆಟೋಕ್ಯಾಡಲ್ಲಿ ಯೂಸ್ ಮಾಡ್ತೀವಲ್ವಾ, ಅದೇ ಥರನೇ ಇರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್ ಸ್ಪ್ಲೈಲೈನ್ CV. ಸೊ ಇದು ಸ್ಪ್ಲೈಲೈನ್ CV. ವರ್ಟಿಕಲ್ ಪಾಯಿಂಟ್ಸು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು, ಓಕೆನಾ, ಈ ಥರ. ಸೊ ವರ್ಟಿಕಲ್ ಪಾಯಿಂಟ್ಸ್ನ ನಾವು ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸ್ಪ್ಲೈಲೈನ್ ಫಿಟ್ಟಲ್ಲಿ
ಸ್ಪ್ಲೈನ್ ಸಿ ವಿಲಿ ಇಲ್ಲಿ ಆ್ಯಂಗಲ್ಸ್ನ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಥರ. ಸೊ ಇಲ್ಲಿ ಆ್ಯಂಗಲ್ಸ್ ಮತ್ತು ಡಿಗ್ರೀಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಸ್ಪ್ಲೈನ್ ಸಿ ವಿಲಿ. ಸೊ ಇಲ್ಲಿ ಪೋಲಾರ್ ಲೈನ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸ್ಪ್ಲೈನ್ ಫಿಟ್ಟಲ್ಲಿ ಸೊ ಇದು ಡ್ರಾ ಟೂಲ್ಸಲ್ಲಿ ಯೂಸ್ ಮಾಡ್ತೀವಿ. ಟುಡೇ ಇನ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.